ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಎಲ್ಲ ವೀಕ್ಷಕರಿಗೆ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಶುಭಾಶಯಗಳನ್ನು ಕೋರ್ತಾ, ಮಾರ್ಚ್ ಕೊನೆಯಲ್ಲಿ ಶನಿಯ ಬದಲಾವಣೆ ಆದದ್ದರಿಂದ ಅನೇಕರಿಗೆ ಕೆಲಸದಲ್ಲಿ ಒತ್ತಡ ಆಗಬಹುದು, ಕೆಲಸದ ಬಿಡುವಂತಹ ಸಾಧ್ಯತೆಗಳಾಗಬಹುದು, ಅಥವಾ ಇದ್ದಕ್ಕಿದ್ದ ಹಾಗೆ ನಾವು ಮನೆಯಲ್ಲಿ ಕೂರುವಂತಹ ಒಂದು ಸಂದರ್ಭಗಳು ಬಂದಿರುವಂತಹದ್ದು, ಮನೆಯಲ್ಲಿ ಕಿರಿಕಿರಿ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇದೆಲ್ಲವನ್ನು ಕೂಡ ನಾವು ಎದುರಿಸ್ತಾ ಇದ್ದೇವೆ. ಅದಕ್ಕೆ ತಕ್ಕ ಪರಿಹಾರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಆದರೆ ಈ ವಿಶ್ವಾವಸುನಾಮ ಸಂವತ್ಸರ ಬಂದದ್ದರಿಂದ ನಮಗೆ ಏನಾಗಲಿಕ್ಕಿದೆ, ಏನಾದರೂ ಬದಲಾವಣೆ ಆಗುತ್ತಾ, ಇದರಿಂದಾಗಿ ನಮಗೆ ಫಲಾಫಲಗಳು ಏನು, ಈ ತಿಂಗಳಲ್ಲಿ ನಾವು ಮಾಡಬೇಕಾಗಿರತಕ್ಕಂತಹ ಕರ್ತವ್ಯಗಳೇನು, ಏನು ಮಾಡುವುದರಿಂದಾಗಿ ಏನು ಫಲ ಸಿಗುತ್ತೆ, ಎಷ್ಟೆಲ್ಲ ರೋಗ ರುಜಿನಗಳು ಪರಿಹಾರವಾಗುತ್ತೆ, ಹಾಗಾದ್ರೆ ನಾವು ಏನು ಮಾಡಬೇಕು, ಬನ್ನಿ ನೋಡೋಣ. ತುಲಾ ರಾಶಿ, ಗುರು ಅಷ್ಟಮದಲ್ಲಿ ಬರೋದರಿಂದಾಗಿ ಧೈರ್ಯವನ್ನು ಕಳ್ಕೊಳ್ಳುವಂಥದ್ದು, ಏನು ಮಾಡೋದು, ಹೇಗೆ, ಯಾವ ರೀತಿಯಲ್ಲಿ ಮುಂದುವರಿಯುವಂಥದ್ದು ಅನ್ನುವಂತಹ ಹಿಂದಿನ ಚಾಳಿ ಮುಂದುವರಿಯುತ್ತದೆ. ಆದರೆ ಲಗ್ನಾಧಿಪತಿ ಉಚ್ಚದಲ್ಲಿರೋದ್ರಿಂದಾಗಿ ಈ ಮಾಸದಲ್ಲಿ ಒಂದು ಧೈರ್ಯ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಹೇಗಾದರೂ ನಾನು ಮಾಡಬಲ್ಲೆ ಅನ್ನುವಂತಹ ಆತ್ಮವಿಶ್ವಾಸ ಖಂಡಿತವಾಗಿಯೂ ಇರುತ್ತೆ. ಜೊತೆಗೆ ಈ 10ನೇ ಮನೆಯ ಚಂದ್ರ 7ನೇ ಮನೆಯಲ್ಲಿ ಬಂದು ಕೂತದ್ದು ಅದು ಬಹಳ ಒಳ್ಳೆಯದೇ. ಅದರಿಂದಾಗಿ ಕೆಲಸದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ಜೊತೆಗೆ ಒಂದು ಹೈಕ್ ಸಿಗುವಂಥದ್ದು, ಪ್ರಮೋಷನ್ ಆಗುವಂಥದ್ದು, ಈ ಥರದ ಯೋಚನೆಯಲ್ಲಿ ಕೆಲಸವನ್ನು ಇನ್ನೊಂದಿಷ್ಟು ಉತ್ಸಾಹದಲ್ಲಿ ಮಾಡುವಂತಹ ಯೋಗಗಳು ತುಲಾರಾಶಿಯವರಿಗಿದೆ. ಹೊಸದಾಗಿ ಕೆಲಸ ಹುಡುಕುವವರಿಗೆ ಕೆಲವು ಲಾಭಗಳು ಕೂಡ ಕಂಡುಬರುತ್ತೆ. ಆದರೆ ಗುರುಬಲ ಇಲ್ಲದ ಕಾರಣ ನಮಗೆ ಬೇಕಾದ ಕೆಲಸ ಸಿಗೋದು ಕಷ್ಟ. ಆದರೆ ಸಿಕ್ಕ ಕೆಲಸದಲ್ಲಿ ಸಂತೋಷವಾಗಿ ನೀವು ಮುಂದುವರಿದರೆ ಮುಂದಕ್ಕೆ ಒಳ್ಳೆಯದಾಗುತ್ತೆ. ಇನ್ನು ತುಲಾರಾಶಿಯವರಿಗೆ ಆರೋಗ್ಯದ ವಿಷಯಕವಾಗಿ ಗಮನಿಸುವಾಗ ಶುಕ್ರ, ರವಿ, ರಾಹು, ಬುಧ, ಶನಿಗಳು ಒಟ್ಟಿಗೆ 6ನೇ ಮನೆಯಲ್ಲಿ ಇರುವ ಕಾರಣ ನಮಗೆ ಪಾಪಗ್ರಹರ ಯೋಗವೇ ಜಾಸ್ತಿ ಇರುವ ಕಾರಣ ಶುಭಗ್ರಹ ಒಬ್ಬನೇ. ಆದ್ದರಿಂದ ಶುಭ ಯೋಗಗಳಿದ್ದಾವೆ, ಆದರೂ ನಮಗೆ ಅನಾರೋಗ್ಯದ ಪರಿಸ್ಥಿತಿಗಳು ಜಾಸ್ತಿ ಆಗುತ್ತೆ. ಅದು ಗೊತ್ತಿಲ್ಲದೆ ಹೊಟ್ಟೆ ನೋವು ಬರುವಂಥದ್ದಾಗಲಿ ಅಥವಾ ಸಂಕಟ ಆಗುವಂಥದ್ದು, ಆಮೇಲೆ ತಲೆನೋವು, ಮೈಗ್ರೇನು, ಈ ಥರದ ಕೆಲವು ಸಮಸ್ಯೆಗಳು ಎದುರಾಗುತ್ತೆ. ಸಿಂಹೇ ಕುಕ್ಷಕ್ಷಿಜೋ ವ್ಯಾಧಿ ಆತ್ಮಪೀಡೋಷ್ಟರುಕ್ತಥ ಅಂತ ಹೇಳಿದಾಗೆ ಆತ್ಮಪೀಡೆ ಹೆಚ್ಚಾಗುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಪ್ರಧಾನವಾಗಿ ರಾಮನವಮಿಯ ಸಂದರ್ಭಗಳಲ್ಲಿ ನಾವು ರಾಮದೇವರಿಗೆ ವಿಶೇಷವಾಗಿ ಪ್ರೀತಿಯಾಗಬೇಕು ಅಂತ ಪಾನಕ ಕೋಸಂಬರಿಯನ್ನು ನಾವೇ ಹಂಚುವಂಥದ್ದು, ಅಥವಾ ಆ ದಿವಸದಲ್ಲಿ ರಾಮತಾರಕ ಮಂತ್ರವನ್ನು ಜಪಿಸುವಂಥದ್ದು, ರಾಮ ಮಂತ್ರವನ್ನು ಜಪಿಸುವಂಥದ್ದು. ಅದರಿಂದ ಅನೇಕ ಅನಾರೋಗ್ಯಗಳನ್ನು ಪರಿಹಾರ ಮಾಡಿಕೊಂಡು ಸ್ಥಿರವಾದ ಆರೋಗ್ಯವನ್ನು ತಾವು ಕಾಪಾಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ತುಲಾರಾಶಿಯವರಿಗೆ ಈ ಸಂತಾನದ ವಿಷಯಕವಾಗಿಯೂ ನಾವು ಚಿಂತನೆ ಮಾಡುವಾಗ ಈ 5ನೇ ಮನೆಯ ಶನಿ 6ನೇ ಮನೆಗೆ ಹೋದದ್ದು, ಆ ಸ್ಥಾನ ಒಳ್ಳೆಯದ್ದೇ, ಆದರೆ ಭಾವ ಒಳ್ಳೆಯದಲ್ಲ. ಆದ್ದರಿಂದಾಗಿ ನಮಗೆ 6ನೇ ಭಾವವಾಗಿ ಬಂದಿರೋದ್ರಿಂದ ಪಾಪಗ್ರಹರು ಬಂದರೆ ಒಳ್ಳೆಯದ್ದೇ, ಉಪಚಯ ಸ್ಥಾನವಾದದ್ದರಿಂದ ಸಂತಾನದ ವಿಷಯಕವಾಗಿ ನೋಡುವಾಗ ಸ್ವಲ್ಪ ಸಮಸ್ಯೆಗಳು ಎದುರಾಗುತ್ತೆ. ಆದರೂ ಗುರುಬಲ ಬರುವವರೆಗೂ ಕಾಯುವುದು ಒಳ್ಳೆಯದು. ಆ ಗುರುಬಲ ಬಂದ ನಂತರದಲ್ಲಿ ಮೇ ನಂತರ ಕಾಲದಲ್ಲಿ ಬರುತ್ತೆ, ಬಂದಾಗ ಇನ್ನೂ ಅನುಕೂಲ ಆಗುತ್ತೆ ತುಲಾರಾಶಿಯವರಿಗೆ. ಇನ್ನು ಈ ವಿವಾಹದ ವಿಷಯಕವಾಗಿ ನಾವು ನೋಡುವಾಗ ವಿವಾಹ ಯೋಗಗಳು ಕಂಡು ಬರ್ತಾ ಇದೆ. ಹೊಸ ಹೊಸ ಸಂಬಂಧಗಳು ನಮ್ಮನ್ನು ಹುಡುಕಿಕೊಂಡು ಬರುವಂಥದ್ದು, ಅದು ನಮಗೆ ಮ್ಯಾಚ್ ಆಗಿ ನಾವು ಮುಂದುವರಿಯುವಂತಹ ಸಾಧ್ಯತೆಗಳೆಲ್ಲ ತುಲಾರಾಶಿಯವರಿಗಿದೆ. ಆದರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಯಾರೋ ಹೇಳಿದರು, ಆ ತಂದೆ ಹೇಳಿದರು, ತಂದೆಯ ಸ್ನೇಹಿತರು, ಅವ್ರ ಪರಿಚಿತರು, ಇವರು ಪರಿಚಿತರು ಅಂತ ಹೇಳಿ ಅವರಿಗೆ ನಾವು ದುಡ್ಡು ಕೊಡುವಂಥದ್ದಾಗಲಿ, ಆ ದುಡ್ಡು ಸಹಾಯ ಮಾಡುವಂಥದ್ದಾಗಲಿ, ಅದು ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ. ಅದರಿಂದಾಗಿ ಒಂದಿಷ್ಟು ಅನರ್ಥಗಳು, ಜೊತೆಗೆ ವೈಮನಸ್ಯಗಳು ಅದೆಲ್ಲವೂ ಕೂಡ ಆಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೇನೆ ಭೂಮಿಗೆ ಸಂಬಂಧಪಟ್ಟ ಹಾಗೆ ಕುಟುಂಬದಲ್ಲಿ ವ್ಯಾಜ್ಯ ಆಗುವಂಥದ್ದಾಗಲಿ, ಮಾತುಕತೆ ಬೆಳೆಯುವಂಥದ್ದಾಗಲಿ ಸಾಧ್ಯತೆ ಇದೆ. ಅದರ ಕಡೆ ಗಮನ ಹರಿಸುವಂಥದ್ದು ಬಹಳ ಒಳ್ಳೆಯದು. ಅಷ್ಟೇ ಅಲ್ಲದೇನೆ ಈ ತುಲಾರಾಶಿಯಲ್ಲಿ ಮಾಂದಿಯ ಒಂದು ಯೋಗ, ಜೊತೆಗೆ ಒಂದು ಕುಜ ದ್ವಿತೀಯಾಧಿಪತಿ ಸಪ್ತಮಾಧಿಪತಿ ಇರುವ ಕಾರಣ ದಂಪತಿಗಳ ಮಧ್ಯದಲ್ಲಿಯೂ ಕೂಡ ಕಲಹ ಉಂಟಾಗುವ ಸಾಧ್ಯತೆ ಇದೆ. ಆದರೆ ವಿದ್ಯಾರ್ಥಿಗಳ ಜೀವನ ಅಂತಕ್ಕಂಥದ್ದು ಒಳ್ಳೆಯ ವಿದ್ಯಾಭ್ಯಾಸ, ಅದರಲ್ಲಿ ಯಾವ ತೊಂದರೆ ಏನೂ ಇಲ್ಲ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಅಂತೂ ಖಂಡಿತವಾಗಿಯೂ ಕೂಡ ತುಲಾರಾಶಿಯವರಿಗೆ ಸಿಗಲಿದೆ. ಇನ್ನು 12ರಲ್ಲಿ ಕೇತು ಇರೋದ್ರಿಂದಾಗಿ ಕಾಲಿಗೆ ಸಂಬಂಧಪಟ್ಟಂತಹ ಗಾಯ ಮಾಡಿಕೊಳ್ಳುವಂಥದ್ದು, ಕಾಲಿಗೆ ಕ್ಯೂ ಆಗುವಂಥದ್ದು ಇತ್ಯಾದಿಗಳಲ್ಲಿ ಸ್ವಲ್ಪ ನಮಗೆ ಗಮನ ಹರಿಸುವಂಥದ್ದು ಒಳ್ಳೆಯದು. ಮೂತ್ರೋಚ್ಯುತ ದ್ವಿಸರ್ಗಕರಣಂ ನಿಷ್ಠೀವನಂ ಮೈಥುನಂ ಅಂತ ಹೇಳುವ ಹಾಗೆ ಗುಹ್ಯ ಸ್ಥಾನಗಳಲ್ಲಿ ಅಲರ್ಜಿ ಆಗುವಂಥದ್ದು, ಅದರಿಂದಾಗಿ
ಸ್ವಲ್ಪ ಹಾಸ್ಪಿಟಲ್ಲು ಮತ್ತೊಂದು ಇದು ಇತ್ಯಾದಿ ಕಡೆಗಳಲ್ಲಿ ನಾವು ಮುಜುಗರಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಆದರೂ ಯಾವ ಮುಜುಗರವಿಲ್ಲದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಕಡೆ ನಿಮ್ಮ ಗಮನ ಇರಲಿ, ಅದರಿಂದ ಒಳ್ಳೆಯದಾಗತ್ತೆ. ಒಟ್ಟಾರೆ ನಮಗೆ ಈ ತುಲಾರಾಶಿಯವರಿಗೆ ಗುರುಬಲ ಇಲ್ಲದೆ ಹೋದರೂ ನಮಗೆ ಕೆಲವೊಂದು ಅನುಕೂಲಗಳು, ಸತ್ವಕಾರಕನಾದ ಕುಜನ ಒಂದು ಅನುಕೂಲ, ಲಗ್ನಾಧಿಪತಿ ಉಚ್ಚದಲ್ಲಿ ಬರುವಂತಹದ್ದು, ಇದೆಲ್ಲವೂ ಕೂಡ ನಮಗೆ ಅನುಕೂಲಕರವಾಗಿ ಇರುವುದರಿಂದಾಗಿ ಏಪ್ರಿಲ್ ಮಾಸದಲ್ಲಿ ಅನೇಕ ಇಷ್ಟರವರೆಗೂ ಅನುಭವಿಸಿದ ಕಷ್ಟ ನಮಗೆ ಈ ವಿಶ್ವಾವಸುನಾಮ ಸಂವತ್ಸರ ಪ್ರಾರಂಭ ಆದಾಗ ಅದರ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಯೋಗಗಳನ್ನು ದೇವರು ಕಾಣಿಸಿಕೊಡ್ತಾ ಇದ್ದಾನೆ. ವಿಶೇಷವಾಗಿ ರಾಮನ ಒಂದು ವಿಶೇಷ ಆರಾಧನೆಯನ್ನು ಮಾಡುವಂತಹದ್ದು, ಜೊತೆಗೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಜಪಿಸ್ತಾ ಬರುವುದರಿಂದಾಗಿ ತುಲಾರಾಶಿಯವರು ಅನೇಕ ಫಲಗಳನ್ನು ಕಾಣಬಹುದು ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.